ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಹಾಯ್ ಕರ್ನಾಟಕದ ಜನತೆ, ಚೆನ್ನಾಗಿದ್ದೀರಾ? ಇದು ಜನಜಾಗೃತಿ ಕಾರ್ಯಕ್ರಮದ ಒಂದು ನಿಮಿತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಅಕ್ರಮ ಬಡ್ಡಿ ದಂಧೆ ಕುರಿತು ಸ್ವಲ್ಪ ಮಾಹಿತಿ ನೋಡಿ ಫ್ರೆಂಡ್ಸ್. ಧರ್ಮಸ್ಥಳ ಸಂಘಕ್ಕೆ ದುಡ್ಡು ತಗೊಂಡಿದ್ದರೆ ದಯವಿಟ್ಟು ಲೆಕ್ಕ ಕೇಳಿ, ಲೆಕ್ಕ ಕೊಟ್ಟ ಮೇಲೆ ಕಟ್ಟಿ. ನನಗೆ ಈಗ ನಾನೇ ಬೇರೆದು ಬೇಡ, ಈಗ 20 ದಿನ ಲೆಕ್ಕ ಆಯಿತು, 3 ವಾರ, ಈ 4ನೇ ವಾರನೂ ಮುಗಿದೋಯ್ತು, ಒಂದು ತಿಂಗಳಾಯಿತು. ತಿಂಗಳಿಂದ ಲೆಕ್ಕ ಕೊಟ್ಟಿಲ್ಲ, ನಾನು ಕಟ್ಟಿಲ್ಲ. ನಂದು ಬಿಟ್ಬಿಡಿ, ನನಗೆ ಯಾವ ಲೆಕ್ಕ ಕೊಡೋಕ್ಕಾಗೋದಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟು ಕೊಡೋದಿಲ್ಲ. ಬುಕ್ದಲ್ಲಿ ಎಲ್ಲ ನೋಡಿ ಸಾಕಾಗೋಯ್ತು. ಆ ಬುಕ್ದಲ್ಲಿ ಲೆಕ್ಕ ಕರೆಕ್ಟ್ ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟಿಂದ ಬರೋದು ಕನಸಿನ ಮಾತು. ನೋಡಿ ಫ್ರೆಂಡ್ಸ್, ನೀವು ಧರ್ಮಸ್ಥಳ ಸಂಘದಲ್ಲಿದ್ದರೆ ನಿಜವಾಗ್ಲೂ ಸಾಲ ತೊಗೊಂಡಿದ್ದೆ, ನಿಮ್ಮ ಕಷ್ಟಕ್ಕೆ ತೊಗೊಂಡಿರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕಷ್ಟಕ್ಕೆ ತೊಗೊಂಡಿದ್ದೀವಪ್ಪ, ಹಾಗೆ ಮಾಡಬಾರ್ದು, ಕಟ್ಟಬೇಕು, ಕಟ್ಟಿ, ತಪ್ಪೇನಿಲ್ಲ. ಕಟ್ಟಿರ್ತಕ್ಕಂಥ ದುಡ್ಡಿಗೆ ಲೆಕ್ಕ ಕೇಳಿ ಸ್ವಾಮಿ. ಸರ್, ನಮ್ಮ ಸರ್ಕಾರದ NRLM ಯೋಜನೆಯಲ್ಲಿ ನಮ್ಮ ಸಂಘ ಇದೆಯಾ ಇಲ್ವಾ? ಇದೆಯಾದರೆ ಇದೆ ಅಂತೇಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ. ಬಾಯಿ ಮಾತಿಗಲ್ಲ, ಪ್ರೂಫ್ ಸಮೇತ. NRLM ಯೋಜನೆ ದುಡ್ಡು ಲಕ್ಷಕ್ಕೆ 3,500 ಬರುತ್ತೆ, 1 ವರ್ಷಕ್ಕೆ. ಇಲ್ಲಿನ ಟ್ರಾನ್ಸಾಕ್ಷನ್ ಮೇಲೆ 1 ವರ್ಷಕ್ಕೆ 10 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ 35,000 ಬರುತ್ತೆ. ಆ ದುಡ್ಡು ನಮಗೆ ಲೆಕ್ಕ ಕೊಡ್ತಾ ಇಲ್ಲ. ಇನ್ನೊಂದು ಪಾಯಿಂಟ್ ಏನಂದರೆ, ಈ RBI ಗೈಡ್ಲೈನ್ಸ್ ಪ್ರಕಾರ ನಾವು ತಗೊಂತಿರೋ ಸಾಲ ಏನಿದೆಯಲ್ಲ ಧರ್ಮಸ್ಥಳ ಸಂಘದಲ್ಲಿ, SHG ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸರ್ಕಾರನೇ ನಮಗೆ ಸವಲತ್ತು ಕೊಟ್ಟಿದೆ. ಏನಂತ ಅಂದರೆ, ನೇರವಾಗಿ ಬ್ಯಾಂಕಿಗೆ ಕಟ್ಟಿದರೆ 3 ತಿಂಗಳ ಒಳಗಾಗಿ, 3 ತಿಂಗಳು ನೆನಪಿಟ್ಕೊಳ್ಳಿ, 3 ತಿಂಗಳು ಅದರೊಳಗೆ ಕರೆಕ್ಟಾಗಿ ನಿಯತ್ತಲ್ಲಿ ನೀವು ಕಟ್ಟಿದ್ದರೆ ನಿಮಗೆ ಬಡ್ಡಿ ರಿಯಾಯಿತಿ ಕೊಡ್ತದೆ. 7% ಬಡ್ಡಿ ಅಷ್ಟೇ ಇರೋದು. ಧರ್ಮಸ್ಥಳ ಸಂಘದಲ್ಲಿ 14%, ಬ್ಯಾಂಕಲ್ಲಿರ್ತಕ್ಕಂಥದ್ದು 7%. ಇವ್ರು ಹೇಳ್ತಾರೆ ನಮಗೆ ಬಡ್ಡಿ 14% ಬಡ್ಡಿ ಬ್ಯಾಂಕೇ ಹಾಕುತ್ತಂತ ಹೇಳ್ತಾರೆ. ತಪ್ಪು ಮಾಹಿತಿ ಹೇಳ್ತಿದ್ದಾರೆ. ಬ್ಯಾಂಕ್ 14% ಬಡ್ಡಿ ಹಾಕಿದೆ, ಇವರೇನು ಪುಕ್ಷಟ್ಟೆ ಕೆಲಸ ಮಾಡ್ತಾರಾ? ಇವ್ರ ಪರ್ಸೆಂಟೇಜ್ ಇಲ್ವಾ ಕೇಳಿ. ಬ್ಯಾಂಕ್ ಹಾಕೋದು 7 ರಿಂದ 8 ರೂಪಾಯಿ ಮಾತ್ರ ಬಡ್ಡಿ. ಇವರು BC ಏಜೆಂಟ್ ಅಂತ ಹೇಳ್ತಾರಲ್ಲ, ನಮ್ಮ ಕಡೆಯಿಂದ 2%, ಬ್ಯಾಂಕ್ ಕಡೆಯಿಂದ 2%, 4% ವಸೂಲು ಮಾಡ್ತಾರೆ. ಪುಕ್ಷಟ್ಟಿನ ಕೆಲಸ ಮಾಡಲ್ಲ ಇವರು. ಸರಿ, ವಸೂಲು ಮಾಡ್ಕೊಂಡು ಹೋಗಿ ಸ್ವಾಮಿ, ಲೆಕ್ಕ ಕೊಟ್ಟು ಪಾಸ್ಬುಕ್ ಕೊಟ್ಟು ವಸೂಲು ಮಾಡ್ಕೊಂಡು ಹೋಗಿ. ನೇರವಾಗಿ ಬ್ಯಾಂಕಿಗೆ ಹೋಗ್ತಿದೆಯಾ? ನಾವು ಅಂದ್ಕೊತೀವಿ ಬ್ಯಾಂಕಿಗೆ ಹೋಗ್ತಿದೆ ಅಂತ. ಹೋಗಲ್ಲ ಬ್ಯಾಂಕಿಗೆ, ವಾರ ಹೋಗಲ್ಲ, ತಿಂಗಳ ಪ್ರಕಾರ ಹೋಗುತ್ತೆ. 3 ತಿಂಗಳು ಅದರೊಳಗೆ ಕಟ್ತಾರೆ ದುಡ್ಡು. ಕಟ್ಟಲ್ಲ ಅಂತ ಹೇಳೋದಿಲ್ಲ, ಕಟ್ತಾರೆ. ಬ್ಯಾಂಕೇ ಸಾಲ ಕೊಟ್ಟಿರೋದು, ಬ್ಯಾಂಕಿಗೆ ಈ ಸಂಸ್ಥೆಯಿಂದ SKRDP ಸಂಸ್ಥೆಯಿಂದ ದುಡ್ಡು ಬ್ಯಾಂಕಿಗೆ ಹೋಗುತ್ತೆ. ಬಟ್ ನಮಗೆ ಯಾವುದೇ ಥರದ ಬಡ್ಡಿ ರಿಯಾಯಿತಿ ಕೊಡಲ್ಲ. BC ಟ್ರಸ್ಟ್ ಏಜೆಂಟ್ ಕೆಲಸ ಮಾಡ್ತಿದೆಯಲ್ಲ, ಕಮಿಷನ್ ತಗೊಂಡ್ಮೇಲೆ ನಮಗೆ ಬರ್ತಕ್ಕಂಥ ಲಾಭಾಂಶ ಎಲ್ಲಿ ಕೊಡ್ತಾರೆ ಅವರು? ಸರ್ಕಾರನೇ ಕೊಡ್ತಿರೋ ಲಾಭಾಂಶ ವರ್ಷ ಕೊಡ್ತಾನೇ ಇಲ್ಲಲ್ಲ ಸ್ವಾಮಿ. ನಂದು 2018ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸಂಘ. ನನಗೆ 1 ವರ್ಷ ಫಸ್ಟು 2 ವರ್ಷ ಆದಮೇಲೆ, ಅಂದರೆ 2020ರಲ್ಲಿ 180 ರೂಪಾಯಿ 190 ರೂಪಾಯಿ ಬಂದಿತ್ತು. ಅದನ್ನ ಬಿಟ್ಟರೆ ಇಲ್ಲಿವರೆಗೂ 1 ರೂಪಾಯಿ ಲಾಭಾಂಶ ಬಂದಿಲ್ಲ. ನಮ್ಮ ಸಂಘದಲ್ಲಿ ಟ್ರಾನ್ಸಾಕ್ಷನ್ ಮುಕ್ಳರೇ ಆಗ್ತಿದೆ. ಬುಕ್ಕ ಸಮೇತ ನಿಮ್ಗೆ ಹಾಕಿದ್ದೀನಿ ವಾಟ್ಸಪ್ಪಲ್ಲ, ಇದೇ ಯೂಟ್ಯೂಬ್ ಚಾನಲಲ್ಲಿ ಹಾಕಿನಿ, ಬುಕ್ಕ ಸಮೇತ ಹಾಕಿನಿ. ಅಷ್ಟೊಂದು ಟ್ರಾನ್ಸಾಕ್ಷನ್ ಆದ ಸಮೇತ ನಮಗೆ ಯಾವುದೋ ಲಾಭಾಂಶ ಬಂದಿಲ್ಲ. ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡೇ ನಮಗೆ ಕೊಡ್ತಾ ಇಲ್ಲ ಇವರು. ಅದೇನಂತಾರಲ್ಲ, ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ, ಹಾಗೆ ಇವ್ರು ಮಾಡ್ತಿರೋದು. ಇನ್ನೊಂದು, ಬ್ಯಾಂಕಿಗೆ ಕರೆಕ್ಟಾಗಿ ಇವರು ಕಟ್ಟಿರ್ತಾರಲ್ವ, ವಾರ ವಸೂಲು ಮಾಡ್ಕೊಂಡಿರು, ವಾರ ವಸೂಲು ಮಾಡ್ಕೊಂಡು ತಿಂಗಳಿಗೊಮ್ಮೆ 3 ತಿಂಗಳೊಮ್ಮೆ ಕಟ್ಟಿರ್ತಾರೆ. ಅದಕ್ಕೆ ಬಡ್ಡಿ ಮತ್ತು ಅದೇನು ಬ್ಯಾಂಕು ಬಡ್ಡಿ ರಿಯಾಯಿತಿ ಕೊಡ್ತಾರೆ ಗೊತ್ತಾ? ಅದು 8 ರೂಪಾಯಿ ಅಂತ ಹೇಳಿದ್ರೆ ಕರೆಕ್ಟ್ ಕಟ್ಟಿದರೆ ಬಡ್ಡಿ ರಿಯಾಯಿತಿ ಅಂತ ಮತ್ತೆ 2% ಬಿಡ್ತಾರೆ ಬಡ್ಡಿ.
ಅಲ್ಲಿಗೆ ನಮಗೆ ಬೀಳ್ತಕ್ಕಂಥ ಬಡ್ಡಿ ನಿಮಗೆ 7 ರೂಪಾಯಿ ಅಂತ ಹೇಳಿದ್ರೆ 5 ರೂಪಾಯಿ ಬಡ್ಡಿ ಮಾತ್ರ ಬೀಳಬೇಕು. ಎಲ್ಲಿ ಕೊಡ್ತಾರೆ ಸ್ವಾಮಿ ಇವರು? ತಗೊಂತೀರ 7 ರೂಪಾಯಿ ಬಡ್ಡಿ ಸಮೇತ. ಅದು ಯಾವಾಗ ಪ್ಲಾಟ್ ಇಂಟ್ರೆಸ್ಟ್, ಕಟ್ ಇಂಟ್ರೆಸ್ಟು ಇಲ್ಲ. ಹೇಳಿದ್ವಲ್ಲ, ಬುಕ್ತಲ್ಲಿ ಬರೆದಿದ್ವಲ್ಲ, 2 ಲಕ್ಷ ತಗೊಂಡಿರ ನೀವು 2 ವರ್ಷಕ್ಕೆ 14 28,000 ಅಂತ ಬರೆದು ಬಿಡ್ತಾರೆ ಅವರು. ಅದೇ ಥರ ಕಟ್ಸ್ಕೊತಾರೆ ಸಮೇತ. ಆ ಬಡ್ಡಿ ಮಾತ್ರ ಒಂದೇ ವರ್ಷದಲ್ಲಿ ಬಡ್ಡಿ ಕಟ್ಬಿಡಬೇಕು. ಅಲ್ಲ ಸರ್, ಅದು 22,000 ತಗೊಂಡ್ಬಿಟ್ಟಿರಲ್ಲ, 2 ವರ್ಷದ ಬಡ್ಡಿ ಒಂದೇ ವರ್ಷ ತಗೊಂಡಿರಲ್ಲ. ಇಲ್ಲ ರೀ, ಫಸ್ಟ್ ಬಡ್ಡಿಗೆ ಜಾಸ್ತಿ ಹೋಗುತ್ತೆ, ಆಮೇಲೆ ಅಸಲಿಗೆ ಹೋಗುತ್ತೆ. ಯಾವ ಸೀಮೆನೇ ರೀ? ಇದರಲ್ಲಿ ನಮ್ಮನ್ನು ಯಾಮರ್ಸ್ತಾ ಇದ್ದೀರಾ. ಬಡ್ಡಿ ರಿಯಾಯಿತಿನೇ ಇಲ್ಲ, ಲಾಭಾಂಶ ಅಂತಂದು ಉಳಿತಾಯಕ್ಕಂತ ಹೇಳ್ತಿದ್ದೀರಾ. ಉಳಿತಾಯದ ದುಡ್ಡಿಗೆ ಬಡ್ಡಿನೇ ಕೊಟ್ಟೇ ಇಲ್ಲ ನೀವು. 1 ರೂಪಾಯಿ ಸಮೇತ ಇಲ್ಲವರೆಗೆ ಯಾರಿಗೂ ಬಡ್ಡಿ ಕೊಟ್ಟಿಲ್ಲ. ಉಳಿತಾಯ ಯಾವ ಅಕೌಂಟ್ನಲ್ಲಿ ಐತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ನೋಡಿ ಜನತೆ, ಬರೀ 20 ರೂಪಾಯಿ ಉಳಿತಾಯ ದುಡ್ಡು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ 55 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ, SKRDP ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನ ಬರೀ 20 ರೂಪಾಯಿ. 20 ರೂಪಾಯಿ ಅಂದರೆ ಅಲ್ಲಿ ಎಷ್ಟಾಯಿತು? ಲೆಕ್ಕ ಮಾಡ್ಕೊಳ್ಳಿ. 0,0,0,0 2 ಇದ್ದಾವೆ. ತಿಂಗಳಿಗೆ ಲೆಕ್ಕಕ್ಕೆ ಮುಂದೆ 44 ಲಕ್ಷ ಆಗುತ್ತೆ. ಐದರಲ್ಲಿ 44 ಅಲ್ಲ, 44 ಕೋಟಿ ತಿಂಗಳಿಗೆ. ವರ್ಷಕ್ಕೆ 528 ಕೋಟಿ. ಎಲ್ಲಿದೆ ಸ್ವಾಮಿ? ಆ ದುಡ್ಡಿಗೆ ಬಡ್ಡಿ ಕೊಡಿ. ನಮಗೆ ಉಳಿತಾಯಕ್ಕೆ ಬಡ್ಡಿ ಕೊಡಿ. ಉಳಿತಾಯಕ್ಕೆ ಬಡ್ಡಿ ಕೇಳಿ, ನಮ್ಮ ಲಾಭಾಂಶ ಹೆಂಗೆ ಬರುತ್ತೆ ಅದನ್ನ ಕೇಳಿ. ನಮ್ಮ RBI ಗೈಡ್ಲೈನ್ಸ್ ಪ್ರಕಾರ ವಾರ ವಸೂಲು ಮಾಡ್ತಕ್ಕಂಥದ್ದು ಐತಾ ಅಂತ ಕೇಳಿ. ಜನ ಜಾಗೃತಿಯಾಗಿ ಎಚ್ಚೆತ್ಕೊಳ್ಳಿ. ವಾರ ಯಾಕೆ ಕಟ್ತೀರಾ? ತಿಂಗಳಿಗೊಮ್ಮೆ ಕಟ್ಟಿ. ನಾನು ನಿಲ್ಲಿಸಿದ್ದಾಯಿತು, 1 ತಿಂಗಳಾಯ್ತು ನಿಲ್ಲಿಸಿ. ನನ್ನ ಮನೆ ಮುಂದಕ್ಕೆ ಯಾರೂ ಬಂದಿಲ್ಲ. ನಾನೇ ಕರೆಸಿದ್ದೆ ಲೆಕ್ಕ ಕೇಳೋಕ್ಕೆ, ಅರ್ಜಿ ಹಾಕಿದ್ದೀನಿ. ನೋಡಿ, ನಮ್ಮ ದುಡ್ಡಿ ನಮಗೆ ಲೆಕ್ಕ ಕೊಡಿ ಅಂತ ಕೇಳೋಕ್ಕೆ ನಾವು ಅರ್ಜಿ ಹಾಕ್ಕೋಬೇಕಂತ ಇವರಿಗೆ. ಏನು ಕೇಳಿದ್ರು ನಮ್ಮ ಬುಕ್ಕ ಹೇಳ್ತಾರೆ. ಅದೇ ನಿರ್ಣಯ ಪುಸ್ತಕದಲ್ಲಿದೆಯೇ ಸ್ವಾಮಿ, ಆ ನಿರ್ಣಯ ಪುಸ್ತಕ ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅವ್ರು ಕೇಳ್ತಾರ? ನನಗೆ ಈ ಬುಕ್ಕಿಗೆ ಸಂಬಂಧ ಇಲ್ಲ ಹೋಗಯ್ಯ ಅಂತ ಹೇಳ್ತಾರೆ. ಏನಿದ್ರು ಬ್ಯಾಂಕಿಂಗ್ ಸ್ಟೇಟ್ ಮಾತು.